ಹಾರ್ಟ್ ಅಟ್ಯಾಕ್ ಅಂದರೆ ಹಾರ್ಟಿನ ರಕ್ತನಾಳದ ಪ್ರಾಬ್ಲಮ್. ಹಾರ್ಟ್ ಅಟ್ಯಾಕ್ ಏನಿದೆ ಅದು ಅರ್ಥಕ್ವೇಕ್ ಟೈಪ್ ಆಗುತ್ತೆ. ನಾಳೆ ಹಾರ್ಟ್ ಅಟ್ಯಾಕ್ ಇವತ್ತು ಪ್ರಿಡಿಕ್ಟ್ ಮಾಡೋದು ತುಂಬ ಕಷ್ಟ. 1/3 ಆಫ್ ದ ಹಾರ್ಟ್ ಅಟ್ಯಾಕ್ ಸಡನ್ ಕೊಲಾಪ್ಸ್ ಆಗಿಬಿಡ್ತಾರೆ. ಅದನ್ನು ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೇವೆ. ಅಬೌವ್ 35 ಯಾರಾದರೂ ಸಡನ್ ಆಗಿ ಕೊಲಾಪ್ಸ್ ಆಗಿ ಬಿದ್ದರೆ ಅದು ಹಾರ್ಟ್ ಅಟ್ಯಾಕೆ. ಸೊ ಹಾರ್ಟ್ ಅಟ್ಯಾಕಿಗೆ ಪ್ರಥಮ ಚಿಕಿತ್ಸೆ ಮಾಡ್ಲಿಕ್ಕೆ ಹೋಗಬೇಡಿ, ಟೈಮ್ ವೇಸ್ಟ್ ಆಗುತ್ತೆ. 96% ಆಫ್ ದ ಹಾರ್ಟ್ ಅಟ್ಯಾಕ್ಸ್ ಒಂದು ECGಯಲ್ಲೇ ಪಿಕ್ ಆಗುತ್ತೆ, 96%. ಬಟ್ ಇನ್ ಎನಿ ಪಾಪ್ಯುಲೇಷನ್ BP is double the diabetes. So BP is not a mood, it is a disease. BP ಅಂತ ಹೇಳ್ತೇವೆ, ಅದು ಸೈಲೆಂಟ್ ಕಿಲ್ಲರ್. ಶುಗರ್ಗಿಂತಲೂ ಜಾಸ್ತಿ ಬ್ಯಾಡ್ ಡಿಸೀಸ್. ಐ ಡೋಂಟ್ ಥಿಂಕ್ ಸೊ ಫಾರಿನರ್ಸ್ ನಮ್ಮ ಹಾಗೆ ಉಪ್ಪಿನಕಾಯಿ ತಿಂತಾರೆ ಅಥವಾ ಶುಗರ್ ಸ್ವೀಟ್ ತಿಂತಾರೆ ಅಂತೆಲ್ಲ ಅವರು ಲಿಮಿಟ್ ಮಾಡ್ತಾರೆ. ಅವ್ರದ್ದು ಟ್ಯಾಬ್ಲೆಟ್ ತೊಗೊಳ್ಬೇಕಾ, ನಮ್ಮ ಪ್ಲ್ಯಾನ್ ಇತ್ತು ಟ್ಯಾಬ್ಲೆಟ್ ಬೇಡ ಅಂತ. ನೀವು 4 ಸಲ ಡಾಕ್ಟ್ರು ಆನ್ಸರ್ ಮಾಡ್ತಾರೆ, 5ನೇ ಸಲ ನಿಮ್ಗೆ ಬೇಡದಿದ್ರೆ ಬಿಟ್ಬಿಡ್ತಾರೆ ಅವರು, ಅಲ್ವಾ? ನೋಡಿ, ಒಬ್ಬರು ಕಾರ್ಡಿಯಾಲಜಿಸ್ಟ್ ಆಗಬೇಕಾದ್ರೆ 11.5 ವರ್ಷ ಕಲಿಬೇಕಾಗತ್ತೆ. 35 ವರ್ಷದಿಂದ ಕಮ್ಮಿ ಹಾರ್ಟ್ ಅಟ್ಯಾಕ್ ಆದರೆ 90% ಆರ್ ಸ್ಮೋಕರ್ಸ್. ಅಂದರೆ ಏನೋ ಒಂದು ಗೇಮ್ಸ್ ಆಡ್ತಾರೆ, ಎಲ್ಲಾದರೂ ಹೋಗ್ತಾರೆ, ಬ್ರೇಕ್ಸ್ ತಗೊಳ್ತಾರೆ. ಸೊ ದೇ ಆರ್ ಆಲ್ಸೋ ಮ್ಯಾನೇಜಿಂಗ್ ದೇರ್ ಸ್ಟ್ರೆಸ್ ವೆಲ್. ಕೋವಿಡ್ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಇತ್ತು, ಕೋವಿಡಿಂದಾಗಿಯೇ ಜಾಸ್ತಿ ಇತ್ತು. ಜನರಿಗೆ ತುಂಬ ಹೆದರಿಕೆ ಹಾರ್ಟ್ ಅಟ್ಯಾಕ್ ಬಗ್ಗೆ. ಬಟ್ ಅವ್ರಿಗೆ ಯಾವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆ ದಿನ ಗ್ಯಾಸ್ಟ್ರಿಕ್ ಅಂತ ಮನೇಲಿ ಕೂತ್ಕೊಳ್ತಾರೆ. ನಮ್ಮ ಜನರದ್ದು ಆ್ಯಟಿಟ್ಯೂಡ್ ಏನಿರ್ತಾರೆ, ಮನೆ ಮೇಲೆ, ಕಾರ್ ಮೇಲೆ, ಡ್ರೆಸ್ ಮೇಲೆ ಸ್ಪೆಂಡ್ ಮಾಡಲಿಕ್ಕೆ ರೆಡಿ ಇರ್ತಾರೆ, ಬಟ್ ಹೆಲ್ತ್ ಮೇಲೆ ಸ್ಪೆಂಡ್ ಮಾಡಲಿಕ್ಕೆ ರೆಡಿ ಇರೋಲ್ಲ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ನಾವು ಬಟ್ಟೆ ವಿಚಾರ ಅಥವಾ ಆಹಾರ ಅಂತ ಬಂದಾಗ ಹೆಚ್ಚಾಗಿ ವಿದೇಶಿಯರನ್ನು ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಆ ಹೆಸರಲ್ಲಿ ನಾವು ಡೆವಲಪ್ ಆಗ್ತಾ ಇದ್ದೀವಿ ಅಥವಾ ಅಡ್ವಾನ್ಸ್ ಆಗಿದ್ದೀವಿ ಅನ್ನೋದನ್ನು ಹೇಳ್ಕೊಳ್ತೀವಿ. ಆದರೆ ಆರೋಗ್ಯ ಅಂತ ಬಂದಾಗ ನಾವು ಎಷ್ಟು ವಿದೇಶಿಗರನ್ನು ಫಾಲೋ ಮಾಡ್ತಾ ಇದ್ದೀವಿ, ಸೊ ಅವರಿಂದ ಕಲಿಬೇಕಾಗಿರುವಂಥದ್ದು ಎಷ್ಟಿದೆ ಅನ್ನೋದನ್ನು ತಿಳಿದುಕೊಳ್ಳುವಂಥ ಅವಶ್ಯಕತೆ ತುಂಬಾ ಇದೆ. ಯಾಕಂದರೆ ನಮ್ಮ ದೇಶದಲ್ಲಿ ಇತ್ತೀಚೆಗೆ ನಾವು ನೋಡ್ಬೋದು, ಹೃದಯಾಘಾತ ಆಗುವಂತಹ ಸಂಖ್ಯೆ ಅಥವಾ ಹೃದಯಕ್ಕೆ ಸಂಬಂಧಿಸಿದಂಥ ಸಮಸ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಸೊ ವೆಸ್ಟರ್ನೈಸ್ಡ್ ಕಂಟ್ರಿಗಳಿಗೆ ಅಥವಾ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಲಿಸಿದಾಗ ನಮ್ಮ ಭಾರತ ದೇಶದಲ್ಲಿ ಹೆಚ್ಚು ಹೃದಯಾಘಾತ ಆಗುವಂಥ ಸಾಧ್ಯತೆ ಇದೆಯಂತೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂತ ಹೇಳಿದ್ರೆ 10ರಿಂದ 15% ಜಾಸ್ತಿ ಆಗ್ತಾ ಇದೆಯಂತೆ. ಹಾಗಿದ್ರೆ ನಮ್ಮ ಸಂಸ್ಕೃತಿ ಇಷ್ಟು ಚೆನ್ನಾಗಿದ್ರು, ನಮ್ಮ ಆಹಾರ ಪದ್ಧತಿ ಇಷ್ಟು ಚೆನ್ನಾಗಿದ್ರು ಕೂಡ ಯಾಕೆ ಹೃದಯಕ್ಕೆ ಸಂಬಂಧಿಸಿದಂಥ ಸಮಸ್ಯೆ ಹೆಚ್ಚಾಗಿ ಬರ್ತಾ ಇದೆ? ಹಾರ್ಟ್ ಅಟ್ಯಾಕ್ ವಿದೇಶಿಗರಿಗಿಂತ ನಮ್ಮಲ್ಲಿ ಯಾಕೆ ಆಗ್ತಾ ಇದೆ? ನಾವು ಎಲ್ಲಿ ಎಡವುತ್ತಾ ಇದ್ದೀವಿ? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಂಜನ್ ಶೆಟ್ಟಿ, ಲೀಡ್ ಕನ್ಸಲ್ಟೆಂಟ್, ಕಾರ್ಡಿಯಾಲಜಿಸ್ಟ್, ಮೆಡಿಕಲ್ ಡೈರೆಕ್ಟರ್, ಸ್ಪರ್ಶ್ ಹಾಸ್ಪಿಟಲ್ಸ್, ಇನ್ಫ್ಯಾಂಟ್ರಿ ರೋಡ್, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಡಾಕ್ಟರ್, ಈಗ ಇಷ್ಟೆಲ್ಲ ರಿಸ್ಕ್ ಫ್ಯಾಕ್ಟರ್ ನಮಗಿದೆ ಅಂತ ಹೇಳಿದ್ರಿ. ಸೊ ವಿದೇಶಿಗರಿಗೆ ಕಂಪೇರ್ ಮಾಡಿದಾಗ ನಮ್ಮಲ್ಲಿ ಯಂಗ್ಸ್ಟರ್ಸಲ್ಲೇ ಈ ಥರ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ. ಸೊ ನಾವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಇನ್ಸಿಡೆಂಟ್ಗಳನ್ನು ನೋಡ್ತೀವಿ. ಡ್ಯಾನ್ಸ್ ಮಾಡ್ತಾ, ಮಾತಾಡ್ತಾ, ಹೋಟ್ಲಲ್ಲಿ ಕೂರ್ತಾ, ಅಥವಾ ಕೆಲವರು ಆಸ್ಪತ್ರೆ ಹೊರಗಡೆ ಕೂತಿರೋರೇ ಇದಾಗೋವಂಥದ್ದು, ಕೆಲವೊಮ್ಮೆ ಡಾಕ್ಟರ್ಸ್ಗಳೇ ಆಪ್ರೇಷನ್ ಮಾಡ್ತಾ ಬಿದ್ರಂತೆ ಅಂತ ಹೇಳೋ ತುಂಬ ಇನ್ಸಿಡೆಂಟ್ಗಳನ್ನ ನೋಡಿದ್ದೀವಿ ನಾವು. ಸೊ ಲಕ್ಷಣಗಳೇ ಇಲ್ಲದೆ ಹಾರ್ಟ್ ಅಟ್ಯಾಕ್ ಬರುತ್ತಾ, ಅಥವಾ ನಾವು ಕೆಲಸ ಮಾಡ್ತಾ ಮಾಡ್ತಾನೆ ಅವರಿಗೆ ಏನೂ ಆಗದೆ ಸಡನ್ನಾಗಿ ಕುಸ್ತು ಬೀಳ್ತಾರೆ, ಹಾರ್ಟ್ ಅಟ್ಯಾಕ್ ಆಯಿತು, ಡೆತ್ ಆಯಿತು ಅಂದಾಗ ಶಾಕಿಂಗ್ ಅಂತ ಅನ್ಸುತ್ತೆ. ಅಂದ್ರೆ ಮನುಷ್ಯನ ಜೀವನನೇ ಒಂದು ನೀರ ಮೇಲಿರೋ ಗುಳ್ಳೆ ತರ ಅಂತ ಅನ್ಸ್ಬಿಡ್ತದೆ ನಾನು ನೋಡಿದಾಗ. ಸೊ ಯಾಕೆ ಸಿಂಪ್ಟಮ್ಸ್ ಗೊತ್ತಾಗಲ್ವಾ, ಅಲರ್ಟ್ ಆಗಲ್ವಾ ಅವರು, ಹೇಗೆ ಅಂತ? ಹೌದು, ಇದು ತುಂಬಾ ತುಂಬಾ ಉತ್ತಮ ಪ್ರಶ್ನೆ. ಹಾರ್ಟ್ ಅಟ್ಯಾಕ್ ಏನಿದೆ ಅದು ಅರ್ಥಕ್ವೇಕ್ ಟೈಪ್ ಆಗತ್ತೆ, ಅಂದ್ರೆ ಭೂಕಂಪ ಟೈಪ್. ಸೊ ನಾಳೆ ಹಾರ್ಟ್ ಅಟ್ಯಾಕ್ ಇವತ್ತು ಪ್ರಿಡಿಕ್ಟ್ ಮಾಡೋದು ತುಂಬಾ ಕಷ್ಟ. ಇವತ್ತಿದ್ದು ಈಗ ಪ್ರಿಡಿಕ್ಟ್ ಮಾಡ್ಬೋದು, ಬಟ್ ನಾಳೆ ಬರುತ್ತಾ, ನಾಳ್ದು ಬರುತ್ತಾ ಅಂತ ಹೇಳೋದು ಕಷ್ಟ. ಎಕ್ಸಾಕ್ಟ್ಲಿ ಲೈಕ್ ಭೂಕಂಪ. ಸೊ ಭೂಕಂಪ ನೋಡಿ, ಇವತ್ತು ಇವನ್ನೆಲ್ಲ ತುಂಬ ಗಟ್ಟಿ ಇದೆ, ನಾಳೆ ಏನಾಗುತ್ತೆ ಅಂತ ಹೇಗೆ ಹೇಳ್ತೇವೆ. ಸೊ ಹಾರ್ಟಲ್ಲಿಯೂ ಅದೇ ರೀತಿ ಆಗುತ್ತೆ. ಆ ಕೊಲೆಸ್ಟ್ರಾಲ್ ಬ್ಲಾಕ್ ಏನಿರುತ್ತೆ, ಒಂದು ಬ್ಲಾಕೇ ಇಲ್ದಿದ್ರೆ ರಿಸ್ಕ್ ಇಲ್ಲ, ಬಟ್ ಸ್ವಲ್ಪ ಬ್ಲಾಕ್ ಇದ್ದ ಕೂಡಲೂ ಅದ್ರಲ್ಲಿ ಸ್ವಲ್ಪ ಬಿರುಕು ಬಂದು ಭೂಕಂಪ ಟೈಪ್ ಕ್ಲಾಟ್ ಆಗಿ, ಸೊ ಫ್ರಮ್ 10% ಬ್ಲಾಕ್ ಕ್ಯಾನ್ ಬಿಕಮ್ 100%. ಅದು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈಗಲೂ ಅದು ನಾನು ಮೊದಲು ಹೇಳಿದ್ದೇನೆ, ರಿಪೀಟ್ ಮಾಡಲಿಕ್ಕೆ, 1/3 ಆಫ್ ದ ಹಾರ್ಟ್ ಅಟ್ಯಾಕ್ ಸಡನ್ ಕೊಲಾಪ್ಸ್ ಆಗಿಬಿಡ್ತಾರೆ. ಅದನ್ನು ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೇವೆ. ಸೊ ಅಟ್ಯಾಕ್ ಅಂದರೆ ಎದೆ ನೋವು ಬರೋದು, ಕುತ್ತಿಗೆ ನೋವು ಬರೋದು, ಸ್ವೆಟ್ಟಿಂಗ್ ಆಗೋದು, ಅವ್ರಿಗೆ ಸೈನ್ ಸಿಂಪ್ಟಮ್ ಬರುತ್ತೆ, ಎಚ್ಚರ ಆಗಿರ್ತಾರೆ. ಅದೇ ಸ್ವಲ್ಪ ಸೀರಿಯಸ್ ಜಾಸ್ತಿ ಆದರೆ ಅರೆಸ್ಟ್, ಜನರು ಕೊಲಾಪ್ಸ್ ಸ್ತಂಭನ ಹೇಳ್ತೇವೆ. ಆ ಸ್ತಂಭನದಲ್ಲಿ ಏನಾಗುತ್ತೆ, ಹಾರ್ಟ್ ಬೀಟ್ ಸಡನ್ ನಿಂತು ಬಿಡುತ್ತೆ ಅಥವಾ ಅಬ್ನಾರ್ಮಲ್ ಆಗುತ್ತೆ. ಹಾರ್ಟ್ ಬೀಟ್ ನಾರ್ಮಲ್ ಇದ್ದಾಗ ಮಾತ್ರ ಸಿಂಪ್ಟಮ್ ಬರೋದು, ಅಬ್ನಾರ್ಮಲ್ ಆದ ಕೂಡಲೇ ಅವ್ರು ಕೊಲಾಪ್ಸ್ ಆಗ್ತಾರೆ. ಅಲ್ಲಿ ಡಿಫರೆನ್ಸ್ ಇದೆ, ಬಟ್ ದಟ್ ಇಸ್ ದ ಸಿವಿಯರೆಸ್ಟ್ ಫಾರ್ಮ್ ಆಫ್ ಹಾರ್ಟ್ ಅಟ್ಯಾಕ್.
ಓಕೆ ಸೊ ಹಾರ್ಟ್ ಅಟ್ಯಾಕ್ ಇದ್ದೇ ಫಾರ್ಮ್ ಅಬೌವ್ 35 ಹಾರ್ಟ್ ಅಟ್ಯಾಕ್ ಯಾರಾದ್ರೂ ಸಡನ್ ಆಗಿ ಕೊಲಾಪ್ಸ್ ಆಗಿ ಬಿದ್ರೆ ಅದು ಹಾರ್ಟ್ ಅಟ್ಯಾಕ್ 80% ಅದು ಹಾರ್ಟ್ ಅಟ್ಯಾಕ್, ಬೇರೆ ರೀಸನ್ ಕಮ್ಮಿ. ಲೆಸ್ ದೆನ್ 35 ಕೆಲವು ಜೆನೆಟಿಕ್ ಡಿಸೀಸ್ ಇದೆ, ಮಸಲ್ ತಿಕ್ ಆಗೋದು ಅಂತ ಡಿಸೀಸ್, ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ, ARVD ಅಂತ ಡಿಸೀಸ್ ಇದೆ. ಸೊ ಸಣ್ಣ ಏಜಲ್ಲಿ ಈ ರೀತಿ ಸ್ತಂಭನ ಆದರೆ ಅದು ಹಾರ್ಟ್ ಅಟ್ಯಾಕ್ ಅಲ್ಲ, ಬೇರೆ ಇಲೆಕ್ಟ್ರಿಕಲ್ ಡಿಸ್ಟರ್ಬೆನ್ಸ್. ಓಲ್ಡರ್ ಏಜ್ ಅಂದರೆ 35 ಇಸ್ ದ ಕಟ್ ಆಫ್. 35ಗಿಂತ ಹೆಚ್ಚಾದರೆ ಇಟ್ ಇಸ್ ಆಲ್ಮೋಸ್ಟ್ ಶ್ಯೂರ್ಲಿ ಹಾರ್ಟ್ ಅಟ್ಯಾಕ್. ಅದನ್ನು ನೀವು ಕಮ್ಮಿ ಮಾಡಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಅನ್ನೇ ಕಮ್ಮಿ ಮಾಡಬೇಕು. ಅಂದರೆ ಲೈಫ್ ಸ್ಟೈಲ್ ಸರಿ ಮಾಡಬೇಕು, ಸ್ಮೋಕಿಂಗ್ ಬಿಡಬೇಕು, ನಿದ್ದೆ ಕರೆಕ್ಟ್ ಮಾಡಬೇಕು, ಕೊಲೆಸ್ಟ್ರಾಲ್ ಮ್ಯಾನೇಜ್ ಮಾಡಬೇಕು, ಶುಗರ್ ಮ್ಯಾನೇಜ್ ಮಾಡಬೇಕು. ಅದು ಸೊ ಬಿಕಾಸ್ ಇಟ್ ಇಸ್ ಎ ಡಿಗ್ರಿ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಪ್ರಿಡಿಕ್ಟ್ ಯಾರಿಗೆ ಏನಾಗುತ್ತೆ ಅಂತ ಹೇಳೋದು ಕಷ್ಟ. ಬಟ್ ಆ ಟೈಮಲ್ಲಿ ಜನರೆಲ್ಲರೂ ಇನ್ನೊಂದು ಕೇಳ್ತಾರೆ, ಫಸ್ಟ್ ಏಡ್ ಏನು, ಹಾರ್ಟ್ ಅಟ್ಯಾಕ್ ಆದರೆ ಫಸ್ಟ್ ಏಡ್ ಏನು ಅಂತ ಕೇಳ್ತಾರೆ. ಸೊ ಹಾರ್ಟ್ ಅಟ್ಯಾಕಿಗೆ ಪ್ರಥಮ ಚಿಕಿತ್ಸೆ ಮಾಡ್ಲಿಕ್ಕೆ ಹೋಗಬೇಡಿ, ಟೈಮ್ ವೇಸ್ಟ್ ಆಗುತ್ತೆ. ಸೊ ನೀವು ಎದೆ ನೋವು ಇದೆ, ಇಲ್ಲಿ ನೋವು ಇದೆ ಅಂದರೆ ಟೈಮ್ ವೇಸ್ಟ್ ಮಾಡೋ ಬದಲು ಅದು ಕೊಡಿ ಇದು ಕೊಡೋ ಬದಲು ಡೈರೆಕ್ಟ್ ಹಾಸ್ಪಿಟಲ್ ಹೋಗಿ ECG ಚೆಕ್ ಮಾಡಿ ನೋಡಿ. ECG ಹಾರ್ಟ್ ಅಟ್ಯಾಕ್ ಮಿಸ್ ಮಾಡೋಲ್ಲ. 96% ಆಫ್ ದ ಹಾರ್ಟ್ ಅಟ್ಯಾಕ್ಸ್ ಒಂದು ECGಯಲ್ಲೇ ಪಿಕ್ ಆಗುತ್ತೆ, 96%. ವೆರಸ್ ಬ್ಲಾಕ್ಸ್ ಮಿಸ್ ಮಾಡುತ್ತೆ, ಬಟ್ ಅಟ್ಯಾಕ್ ಮಿಸ್ ಮಾಡೋಲ್ಲ. ಬಟ್ ಅರೆಸ್ಟ್ ಆದವ್ರಿಗೆ ಅಷ್ಟು ಟೈಮ್ ಇಲ್ಲ, ನಿಮ್ಮ ಎದುರೇ ಬಿದ್ದಿದ್ದಾರೆ ಅವರು. ಸೊ ಅವರಿಗೆ ನೀವು ಪ್ರಥಮ ಚಿಕಿತ್ಸೆ ಮಾಡಬೇಕು. ಆ ಪ್ರಥಮ ಚಿಕಿತ್ಸೆ ಅಂದರೆ CPR, ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ ಅಂತ. ಸೊ ನಾನು ಇನ್ನೊಂದು ರಿಕ್ವೆಸ್ಟ್ ಎಲ್ಲ ವೀಕ್ಷಕರಿಗೆ, ಒಂದು CPR ಕಲೀರಿ. ಬೇಕಂದ್ರೆ ನಿಮ್ಮ ಹತ್ರದವ್ರಿಗೆ ಯಾರಾದ್ರೂ ಪ್ರಾಬ್ಲಮ್ ಆದರೆ ಬೇರೆಯವ್ರನ್ನ ಕರೀಲಿಕ್ಕೆ ಆಗೋಲ್ಲ. ವಿದಿನ್ 2 minutes ನೀವು CPR ಸ್ಟಾರ್ಟ್ ಮಾಡಬೇಕು. CPR ಸ್ಟಾರ್ಟ್ ಮಾಡಿದರೆ ಚಾನ್ಸ್ ಆಫ್ ಸರ್ವೈವಲ್, ನಾರ್ಮಲಿ ಮಾಡದಿದ್ರೆ ಆ ಕೊಲಾಪ್ಸ್ ಆದವರಿಗೆ ಚಾನ್ಸ್ ಆಫ್ ಸರ್ವೈವಲ್ 7%. ಓಕೆ, CPR ಮಾಡಿದರೆ 40%. ಸೊ ಅಟ್ ಲೀಸ್ಟ್ 1 in 2 ಯು ಕ್ಯಾನ್ ಗೆಟ್ ದಮ್ ಅಪ್ ಇಫ್ ಯು ಡೂ CPR. ಸೊ ನಮ್ಮ ರಿಕ್ವೆಸ್ಟ್ ಎಲ್ರಿಗೂ ಏನಂದರೆ, ನಾವು ಸ್ಪರ್ಶ ಹಾಸ್ಪಿಟಲ್ ಕಡೆಯಿಂದಲೂ ಟ್ರೈನಿಂಗ್ ಮಾಡ್ತೇವೆ CPR, ಎಲ್ಲ ಕಡೆಯಿಂದಲೂ CPR ಕಲೀರಿ, CPR ಮಾಡಿ. ಸೊ ಅದು ಮುಖ್ಯ ಆಗುತ್ತೆ, ಅದು ತುಂಬಾ ಮುಖ್ಯ. ಓಕೆ, ಹಾಗಿದ್ರೆ ಹಾರ್ಟ್ ಅಟ್ಯಾಕ್ ಆದಾಗ ಅಥವಾ ಈ ಹೃದಯ ಸ್ತಂಭನ ಆದಾಗ CPR ಮಾಡಬೇಕು. ಓಕೆ ಓಕೆ. ಅಥವಾ ಈಗ ಹಾರ್ಟ್ ಅಟ್ಯಾಕ್ ಈಗ ಹೃದಯಾಘಾತ ಆಗೋದಕ್ಕೆ ನಾವು ಹೋಗ್ಲೇಬೇಕಾಗುತ್ತೆ, ECG ಮಾಡಿಸ್ಬೇಕಾಗುತ್ತೆ. ಪರ್ಸನ್ ಒಂದು ವೇಳೆ ಪ್ರಜ್ಞೆ ಇದೆ, ಮಾತಾಡ್ತಾ ಇದ್ದಾರೆ, ಸ್ವಲ್ಪ ಸ್ವೆಟ್ಟಿಂಗ್ ಆಗಿದೆ, ಆಗ ಸ್ಟ್ರೈಟ್ ಹತ್ರದಲ್ಲೇ ನಿಮ್ಮ ತಲೆಯಲ್ಲೇ ಒಂದು 24/7 ಒಂದು ಪ್ಲಾನ್ ಇರಬೇಕು, ಫೈರ್ ಎಸ್ಕೇಪ್ ಪ್ಲಾನ್ ಟೈಪ್. ಪ್ರಾಬ್ಲಮ್ ಆದ್ರೆ ನಾನು ಎಲ್ಲಿ ಹೋಗ್ತೇನೆ, ದಿನದಲ್ಲಾದ್ರೆ ಎಲ್ಲಿ ಹೋಗ್ತೇನೆ, ರಾತ್ರಿ ಆದ್ರೆ ಎಲ್ಲಿ ಹೋಗ್ತೇನೆ. ಸೊ ಬಿಕಾಸ್ ಬ್ಯಾಂಗ್ಳೂರು ಟ್ರಾಫಿಕ್ ಅಲ್ಲಿ ದಿನ ರಾತ್ರಿ ಡಿಫ್ರೆನ್ಸ್ ಆಗುತ್ತೆ. ಬಟ್ ಎಲ್ಲಿ ಹೋಗ್ತೀರಿ ಅಲ್ಲಿ ಅಟ್ಲೀಸ್ಟ್ ECG ಫೆಸಿಲಿಟೀಸ್ ಇರಬೇಕು, ಫಸ್ಟ್ ಏಡ್ ಫೆಸಿಲಿಟಿ ಇರಬೇಕು. ಬೆಸ್ಟ್ ಅಂದರೆ ಕಾರ್ಡಿಯಾಲಜಿ ಸೆಂಟ್ರಿಗೆ ಹೋದರೆ ಬೆಟರ್. ಎಲ್ಲಿ ನಿಮ್ಗೆ ಆಂಜಿಯೋಗ್ರಾಮ್ ಆಗುತ್ತೆ, ಆಂಜಿಯೋಪ್ಲಾಸ್ಟಿ ಆಗುತ್ತೆ ಅಂತ ಸೆಂಟ್ರಿಗೆ ಹೋದರೆ ತುಂಬ ಉತ್ತಮ. ಸೊ ಈ ಹೈಪರ್ ಟೆನ್ಷನ್ ಅಥವಾ BPಗೂ ಹಾರ್ಟ್ ಅಟ್ಯಾಕ್ಗೂ ಕನೆಕ್ಷನ್ಸ್ ಇದೆ ವೆರಿ ಕ್ಲೋಸ್ ರಿಲೇಶನ್ಶಿಪ್. ಜಸ್ಟ್ ಲೈಕ್ ಶುಗರ್ ಹೇಗೆ ಮಧುಮೇಹ ಅಥವಾ ಶುಗರ್ ಅಂತ ಏನು ಹೇಳ್ತೇವೆ ಅದು ಹೇಗೆ ರಿಸ್ಪಾನ್ಸಿಬಲ್, ಅದೇ ರೀತಿ BP ರಿಸ್ಪಾನ್ಸಿಬಲ್. ನಾವು ಯಾವಾಗಲೂ ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಹೇಳ್ತೇವೆ, ಬಟ್ ಇನ್ ಎನಿ ಪಾಪ್ಯುಲೇಷನ್ BP ಇಸ್ ಡಬಲ್ ದ ಡಯಾಬಿಟಿಸ್. ಈಗ 15% ಜನರಿಗೆ 30%ಗೆ ಶುಗರ್ ಇದ್ರೆ 60% ಜನರಿಗೆ BP ಇರುತ್ತೆ. ಅಂಡ್ BP ಇಸ್ ಆಲ್ಸೋ ಏಜ್ ರಿಲೇಟೆಡ್. ಅಬೌವ್ ಏಜ್ ಆಫ್ 50 90% ಜನರಿಗೆ BP ಇರುತ್ತೆ. ಸೊ BP ಇಸ್ ನಾಟ್ ಅ ಮೂಡ್, ಇಟ್ ಇಸ್ ಅ ಡಿಸೀಸ್. ಸೊ ಕಾನ್ಸ್ಟೆಂಟ್ಲಿ BP ಯಾರಿಗಾದ್ರೂ ಹೈ ಇದ್ರೆ ಅವ್ರು ಡೆಫಿನೆಟ್ಲಿ ಚೆಕ್ ಮಾಡಬೇಕು, ಟ್ಯಾಬ್ಲೆಟು ತಗೊಳ್ಬೇಕು. BP ಎಲ್ಲಿಯಾದ್ರೂ ಕಂಟ್ರೋಲ್ ಆಗದಿದ್ರೆ ತುಂಬ ರಿಸ್ಕ್ ಫ್ಯಾಕ್ಟರ್. ಹಾರ್ಟ್ ಅಟ್ಯಾಕ್ ಒಂದು, ಸ್ಟ್ರೋಕ್ ಆಗುವ ಅಥವಾ ಪಕ್ಷಪಾತ ಆಗುವ ಚಾನ್ಸ್ ಇದೆ, ಹಾರ್ಟ್ ಫೇಲಿಯರ್ ಆಗುವ ಚಾನ್ಸ್ ಇದೆ, ಕಿಡ್ನಿ ಫೇಲಿಯರ್ ಆಗುವ ಚಾನ್ಸ್ ಇದೆ, ಕಾಲು ಮತ್ತು ಇದೆಲ್ಲ ಆಂಪುಟೇಷನ್ ಆಗುವ ಚಾನ್ಸ್ ಇದೆ. ಸೊ BP ಇಫ್ ಯು ನನ್ನ ಹತ್ರ ನೀವು ಕೇಳಿದ್ರೆ ಈ BP ಅಂತ ಹೇಳ್ತೇವೆ, ಅದು ಸೈಲೆಂಟ್ ಕಿಲ್ಲರ್, ಶುಗರ್ಗಿಂತಲೂ ಜಾಸ್ತಿ ಬ್ಯಾಡ್ ಡಿಸೀಸ್. ಓಕೆ ಓಕೆ. ಸೊ ಎಲ್ಲಾನು ಒಂದು ರೀತಿಯಾಗಿ ಸುತ್ತ ನೀವು ಹೇಳ್ದಂಗೆ ಎಲ್ಲ ಕಳ್ಳರು ಇದ್ದಂಗೆ ಇರ್ತಾರೆ. ಸೊ ನಾವು ಒಂದನ್ನ ನೆಗ್ಲೆಕ್ಟ್ ಮಾಡಿ ಒಂದಕ್ಕೆ ಮಾತ್ರ ಫೋಕಸ್ ಮಾಡೋದಿಕ್ ಸಾಧ್ಯ ಇಲ್ಲ, ಎಲ್ಲದರ ಬಗ್ಗೆ ಕೂಡ ಮಾಡ್ಬೇಕಾಗತ್ತೆ. BP, ಶುಗರ್, ಕೊಲೆಸ್ಟ್ರಾಲ್, ಅಟ್ ದ ಸೇಮ್ ಟೈಮ್ ತಿನ್ನೋಂಥ ಫುಡ್ಡು, ಎಕ್ಸಸೈಸು ಎಲ್ಲಾನು ಮಾಡಬೇಕಾಗುತ್ತೆ. ಅಂಡ್ ಯಾವ್ದಾದ್ರು ಒಂದು ಕಾಯಿಲೆ ಇದ್ರೆ ಉಳಿದ ಕಾಯಿಲೆ ಬಗ್ಗೆ ಇನ್ನೂ ಜಾಸ್ತಿ ಅಟೆನ್ಷನ್ ಕೊಡಬೇಕಾಗತ್ತೆ. ಈಗ ಶುಗರ್ ಇದ್ದವರಿಗೆ ಸ್ವಲ್ಪ ಹೈ BP ಇದ್ರೂ ನೆಗ್ಲೆಕ್ಟ್ ಮಾಡಬೇಡಿ, ಖಂಡಿತ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ. ಸ್ವಲ್ಪ ಕೊಲೆಸ್ಟ್ರಾಲ್ ಹೈ ಇದ್ರೂ ನೆಗ್ಲೆಕ್ಟ್ ಮಾಡಬೇಡಿ, ಆ ರೀತಿ. ಸೊ ಕೆಲವರು ಹೇಳ್ತಾರೆ, ಡಾಕ್ಟರ್ ಈಗ ತುಂಬಾ ಯಂಗ್ ಆಗಿದ್ರು, ಫಿಟ್ ಆಗಿದ್ರು, ನೋಡೋದಕ್ಕೆ ಹೆಲ್ದಿ ಆಗಿದ್ರು, ಅವನಿಗೆ ಶುಗರ್ ಇರಲಿಲ್ಲ, BP ಇರಲಿಲ್ಲ, ಕೊಲೆಸ್ಟ್ರಾಲು ನೋಡೋದಕ್ಕೆ ಆ ಥರ ದಪ್ಪ ಇರಲಿಲ್ಲ. ಅಂದ್ರೆ ಯೂಶಲಿ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಲ್ಲ. ಸೊ BP ಶುಗರ್ ಬಗ್ಗೆ ಜನರಲ್ ಆಗಿ ಮಾತಾಡ್ತಾರೆ, BP ಇಲ್ಲ, ಶುಗರ್ ಇಲ್ಲ, ಆದ್ರೂ ಸಡನ್ ಆಗಿ ಈ ತರ ಆಯ್ತಂತೆ,
ಹಾರ್ಟ್ ಪ್ರಾಬ್ಲಮ್ ಬಂತಂತ ಹೇಳ್ತಾರೆ. ಸೊ ಇದು ಹೇಗೆ ಸಾಧ್ಯ ಅಂದ್ರೆ ಅವ್ರಿಗೆ ಹೌದು ಇರುತ್ತೆ. ಒಂದು ಕೆಲವರಿಗೆ ಕೊಲೆಸ್ಟ್ರಾಲ್ ಹೈ ಇರುತ್ತೆ, ಅವ್ರಿಗೆ ಗೊತ್ತಿರೋಲ್ಲ. ಸೆಕೆಂಡ್, ಮೋಸ್ಟ್ ಯಂಗ್ಸ್ಟರ್ಸ್ ಆರ್ ಸ್ಮೋಕರ್ಸ್. ಅವ್ರ ಮನೆಯವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ, ಬಟ್ ಮೋಸ್ಟ್ ಯಂಗ್ಸ್ಟರ್ಸ್ ಆರ್ ಸ್ಮೋಕರ್ಸ್. ಅದು ಇರುತ್ತೆ ರಿಸ್ಕ್ ಫ್ಯಾಕ್ಟರ್ಸ್. ಅಂಡ್ ಮೋಸ್ಟ್ ಆಫ್ ದ ಪೀಪಲ್ ಹೂಮ್ ವಿ ಹಿಯರ್ ಅಲ್ಲ ನ್ಯೂಸ್ ಅಲ್ಲಿ ಅಲ್ಲಿ ಇಲ್ಲಿ, ಬಿಕಾಸ್ ಅವ್ರ ಲೈಫ್ ಸ್ಟೈಲು ಹಾಗಿರುತ್ತೆ. ಇನ್ನೊಂದು ರಿಸ್ಕ್ ಫ್ಯಾಕ್ಟರ್ ಅಂದ್ರೆ ಸಡನ್ ತುಂಬಾ ಎಕ್ಸರ್ಸೈಸ್ ಮಾಡೋದು. ಕೆಲವ್ರಿಗೆ ಅನ್ಸುತ್ತೆ ಮಿತಿ ಮೀರಿದ ಒಂದ್ಸಲ ಬಾಡಿ ಟ್ರೈನ್ ಇಲ್ಲದೆ ಮಿತಿ ಮೀರಿದ ಎಕ್ಸರ್ಸೈಸ್ ಮಾಡಿದ್ರು ಹಾರ್ಟ್ ಅಟ್ಯಾಕ್ ಆಗುವ ಚಾನ್ಸ್ ಇದೆ. ಪ್ಲಸ್ ಆಗ ನಾವು ಹೇಳಿದಾಗ ಅದು ಭೂಕಂಪನ ಟೈಪ್. ಲಾಟ್ ಆಫ್ ಥಿಂಗ್ ಕ್ಯಾನ್ ಸ್ಪ್ಲಿಟ್. ಅಕ್ಯೂಟ್ ಸ್ಟ್ರೆಸ್, ಸ್ಮೋಕಿಂಗ್ ಅಥವಾ ಟೂ ಮಚ್ ಎಕ್ಸರ್ಸೈಸ್, ಇದೆಲ್ಲದ್ರಲ್ಲೇ ಆ ಬಿರುಕು ಬರುವ ಚಾನ್ಸ್ ಇದೆ. ಸೊ ನೀವು ಕಂಟ್ರೋಲ್ ಮಾಡಬೇಕಾದ್ರೆ ತುಂಬಾ ಮಲ್ಟಿಪಲ್ ಇದರಲ್ಲೇ ಕಂಟ್ರೋಲ್ ಮಾಡಬೇಕಾಗುತ್ತೆ. ಓಕೆ. ಇನ್ನು ಕೆಲವ್ರು ಹೇಳ್ತಾರೆ ನಾನು ಫುಡ್ಡು ಚೆನ್ನಾಗಿ ತಗೋತಾ ಇದ್ದೀನಿ, ಡಯಟ್ ಫುಡ್ ತಗೋತಿದ್ದೀನಿ, ಹೆಲ್ದಿ ಫುಡ್ ತಗೋತಾ ಇದ್ದೀನಿ, ಸೊ ಎಕ್ಸಸೈಸ್ ಮಾಡೋಷ್ಟು ಪುರ್ಸೋತಿಲ್ಲ ನನಗೆ, ಬಟ್ ನಾನು ವಾಕ್ ಮಾಡ್ತೀನಿ. ನನ್ನ ಹತ್ರ ವಾಚಲ್ಲಿ ನಾನು ಎಷ್ಟು ಸ್ಟೆಪ್ ನಡೆದಿದ್ದೀನಿ, ಎಷ್ಟು ಅವರ್ ನಡೆದಿದ್ದೀನಿ ಅಂತ ಗೊತ್ತಾಗುತ್ತೆ. ದಿನಕ್ಕೆ ಒಂದಿಷ್ಟು 1000 ಸ್ಟೆಪ್ಸು ಅಥವಾ 10,000 ಸ್ಟೆಪ್ಸು ನಡೆದ್ರೆ ಸಾಕಾಗುತ್ತೆ ಅಂತ ಹೇಳೋರು ಇರ್ತಾರೆ. ಸೊ ಸಾಕಾಗತ್ತಾ ಅಷ್ಟು ನಿಜವಾಗಿ? ಸೊ 2-3 ವಿಷಯ ಅಂದ್ರೆ ಎಕ್ಸಸೈಸ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್, ನಾವು ಮಾತಾಡಲೇಬೇಕಾಗತ್ತೆ. ಸೊ ಎಕ್ಸಸೈಸ್ ಅಲ್ಲಿ ಒಂದು ಎಕ್ಸಸೈಸ್ ಅಂದ್ರೆ ವಾಕಿಂಗ್. ಅದು ಡೆಫಿನೆಟ್ಲಿ ಒಳ್ಳೇದು. 10,000 ಬೇಕಂತ ಇಲ್ಲ, ನೀವು 4,000, 5,000, 2,800 ಮಾಡಿದ್ರು ನಡೆಯುತ್ತೆ. ಸೊ ಡೆಫಿನೆಟ್ಲಿ ವಾಕ್ ಮಾಡಿ. ಬಟ್ ನನ್ನ ಇನ್ನೊಂದು ಅಡ್ವೈಸ್ ಅಂದರೆ ವಾರದಲ್ಲಿ 2 ದಿನ ಅಟ್ಲೀಸ್ಟ್ ಎಲ್ಲ ಜಾಯಿಂಟ್ ಮೂವ್ ಆಗಬೇಕು. ಕಾಲು ಮೂವ್ ಮಾಡಿದರೆ ಸಾಕಾಗಲ್ಲ. ವಾಕಲ್ಲಿ ಏನಾಗುತ್ತೆ, ಕಾಲು ಮೂವ್ ಆಗುತ್ತೆ. ಸೊ ಟ್ವೈಸ್ ಎ ವೀಕ್ ಅಟ್ಲೀಸ್ಟ್ ನೀವು ಯೋಗ ಇರಲಿ ಅಥವಾ ಸ್ವಲ್ಪ ಜಿಮ್ ಹೋಗಿ ಸರ್ಕಿಟ್ ಟ್ರೈನಿಂಗ್, ಒಂದು 2 kg ವೆಯ್ಟ್ ತಗೊಂಡು ಎಲ್ಲ ಜಾಯಿಂಟ್ ಮೂವ್ ಮಾಡಿದರೆ, ಆ ರೀತಿ ಎಕ್ಸಸೈಸ್ ಮಾಡಿ ಸ್ವಲ್ಪ ಆದರೂ ಮಸಲ್ ಬಿಲ್ಡ್ ಮಾಡಿದರೆ ಎಕ್ಸ್ಟ್ರಾ ಬೆನಿಫಿಟ್ ಬರುತ್ತೆ. ಸೊ ವಾಕಿಂಗ್ ಎಷ್ಟಾಗುತ್ತೆ ಮಾಡಿ, ಅಟ್ಲೀಸ್ಟ್ 4 to 5 days ಮಾಡಿ. ಡಯಟ್ ಬಗ್ಗೆ ವೆಯ್ಟ್ ಲಾಸ್ ಎಷ್ಟಾಗುತ್ತೆ ಅಷ್ಟು ಮಾಡಿದರೆ ಚೆನ್ನಾಗಿರುತ್ತೆ. ಬಟ್ ಅಟ್ಲೀಸ್ಟ್ ಟ್ವೈಸ್ ಎ ವೀಕ್ ಮಸಲ್ ಬಿಲ್ಡಿಂಗ್ ಎಕ್ಸಸೈಸ್ ಮಾಡಿ, ಇನ್ ಅಡಿಷನ್ ಟು ವಾಕ್. ಓಕೆ. ಸೊ ನಾವು ಇಷ್ಟರ ತನಕ ನಾವು ಯಾವುದೆಲ್ಲ ತಪ್ಪು ಮಾಡ್ತಾ ಇದೀವಿ ಅಥವಾ ಏನೆಲ್ಲ ಪ್ರಾಬ್ಲಮ್ಸ್ ಮೇಜರ್ ಆಗಿ ಬರುತ್ತೆ ಅಂತ ಹೇಳಿದ್ವಿ. ಸೊ ನಾನು ಸ್ಟಾರ್ಟಿಂಗ್ ಎಲ್ಲೇ ಕೇಳಿದ್ದೆ ಸರ್, ಅಂದರೆ ನಾವು ವಿದೇಶಿಗರಿಂದ ಎಲ್ಲವನ್ನ ನಾವು ಕಲ್ತ್ಕೋತೀವಿ. ಅವ್ರ ಬಟ್ಟೆ ಆಗಿರ್ಬೋದು, ಅವರ ಲುಕ್ ಆಗಿರ್ಬೋದು. ಸೊ ನಾವೇ ಇಂಡಿಯನ್ಸೇ ಜಾಸ್ತಿ ವೆಸ್ಟರ್ನೈಸ್ಡ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅಂದರೆ ನಾವು ಡೆವಲಪ್ ಆಗ್ತಾ ಇದ್ದೀವಿ ಮಾಡರ್ನೈಸ್ ಅನ್ನೋ ಹೆಸರಲ್ಲಿ. ಆದರೆ ಆರೋಗ್ಯದ ವಿಚಾರದಲ್ಲಿ ನಾವು ಫಾರಿನರ್ಸಿನ ಯಾವೆಲ್ಲ ವಿಚಾರಗಳನ್ನು ಅಡಾಪ್ಟ್ ಮಾಡ್ಕೋಬೇಕು ಅಂತ. ಯಾಕಂದರೆ ಲಾಂಜಿವಿಟಿ ಅಂತ ಬಂದಾಗ, ಅಂದರೆ ಯಾರಿಗೆ ಜೀವಿತಾವಧಿ ಜಾಸ್ತಿ ಇದೆ ಅಂತ ಬಂದಾಗ, ಜಪಾನಿಯರು ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಾರೆ. ಸೊ ಅವರ ಲೈಫ್ ಸ್ಟೈಲ್ ನಮಗಿಂತ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಹಾರ್ಟ್ ಹೆಲ್ತ್ ಅಂತ ಬಂದಾಗ ನಾವು ಫಾರಿನರ್ಸಿಂದ ಯಾವ ವಿಚಾರವನ್ನು ಹೆಲ್ತ್ ವಿಚಾರದಲ್ಲಿ ನಾವು ಅಡಾಪ್ಟ್ ಮಾಡ್ಕೋಬೇಕು. ಅವ್ರನ್ನ ನೋಡಿ ನಾನು ಕಲಿ, ಈಗ ಪೇರೆಂಟ್ಸ್ ಹೇಳ್ತಾರಲ್ಲ ಅವ್ರನ್ನ ನೋಡಿ ನೀನು ಕಲಿ ಅಂತ. ಸೊ ಅವ್ರನ್ನ ನೋಡಿ ನಾವು ಏನು ಕಲಿಬೇಕು ಅಂತ. ಹೌದು, ಇದು ಕರೆಕ್ಟ್ ಕ್ವಶನ್. ಇದ್ರಲ್ಲಿ ನೀವು ನೋಡಿ ವೆಸ್ಟರ್ನ್ ನೋಡಿ, ಒಂದು ಎಕ್ಸಸೈಸ್ ಇಸ್ ಪಾರ್ಟ್ ಆಫ್ ದೇರ್ ಲೈಫ್. ಎಲ್ಲರೂ ಓಡ್ತಾ ಇರ್ತಾರೆ, ಮಾರ್ನಿಂಗ್ ಜಾಗಿಂಗ್ ಮಾಡ್ತಾರೆ. ಅವ್ರನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಮಸಲ್ ಬಿಲ್ಡಿಂಗ್ ಇದು ಮಾಡ್ತಾರೆ. ಸೊ ಅದೊಂದು ಮಾಡಬೇಕು. ನಮ್ಮವ್ರು ಏನಂದ್ರೆ ಬಿಸಿ ಅಂತ ಹೇಳ್ಕೊಂಡು ಏನು ಅಂದ್ರೆ ಏನೂ ಮಾಡೋಲ್ಲ. ಎಕ್ಸಸೈಸ್ ನಾವು ಹೇಳ್ತೇವೆ 0 to 10 ಅಂತ ಇಟ್ಕೊಳ್ಳಿ. 0 ಅಂದ್ರೆ ಏನೂ ಇಲ್ಲ, 10 ಅಂದ್ರೆ ರನ್ನಿಂಗ್ ಮ್ಯಾರಥಾನ್. ಅದು ಬಿಡಿ, 0 to 1 ಮಾಡಿದ್ರೆ ಸಾಕು. ಸೊ ಡೂ ಸಮ್ ಎಕ್ಸಸೈಸ್ ವರ್ಸಸ್ ನಥಿಂಗ್. ದಿಸ್ ಇದು ವೆಸ್ಟರ್ನರ್ಸ್ ಅಲ್ಲಿ ನೀವು ನೋಡೋದೇ ಇಲ್ಲ. ದೇ ವಿಲ್ ಆಲ್ವೇಸ್ ಹ್ಯಾವ್ ಅ ಶೆಡ್ಯೂಲ್ ವೇರ್ ದೇ ಎಕ್ಸಸೈಸ್. ಅಟ್ ಲೀಸ್ಟ್ ದ ಪೀಪಲ್ whom we see, whom we want to follow ಅಲ್ಲ, ಎಕ್ಸಸೈಸ್ ಒಂದು ಡೆಫಿನೆಟ್ ಮಾಡಬೇಕು. ಒಂದು. ಸೆಕೆಂಡ್, ಅವ್ರ ಡಯಟ್ ನೋಡಿ. ಅವ್ರ ಡಯಟ್ ಹೇಗಿರುತ್ತೆ? ಅವ್ರ ಡಯಟ್ ಅಲ್ಲಿ ಕಾರ್ಬೋಹೈಡ್ರೇಟ್ ತುಂಬ ಕಮ್ಮಿ ಇರುತ್ತೆ. ಉಪ್ಪು ಏನಿರ್ತಾರೆ ಜಸ್ಟ್ ಸ್ಪ್ರಿಂಕಲ್ ಮಾಡ್ತಾರೆ ಮೇಲೆ. ನಮ್ಮ ಪದಾರ್ಥದಲ್ಲಿ ಉಪ್ಪು ಎಷ್ಟಿರುತ್ತೆ, ಶುಗರ್ ಎಷ್ಟಿರುತ್ತೆ ನಿಮಗೆ ಗೊತ್ತಿದೆ. ಸೊ ಅವ್ರು ನೋಡಿ ಸ್ಯಾಲಡ್, ಸ್ಯಾಂಡ್ವಿಚ್ ಇದು ಮಾಡ್ತಾರೆ. ಇನ್ನೊಂದು ಫೈಬರ್ ಇಂಟೇಕ್ ಅವರದ್ದು ಕಂಪಲ್ಸರಿ ಜಾಸ್ತಿ ಇರುತ್ತೆ. ಸೊ ಪ್ರೋಟೀನ್ ಜಾಸ್ತಿ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಇರುತ್ತೆ, ಆ್ಯಂಡ್ ಸಾಲ್ಟು, ಶುಗರು ಇದೆಲ್ಲ ಗ್ಯಾರಂಟಿಡ್ ಇರುತ್ತೆ. ಅವ್ರು ಎಲ್ಲಿ ಹೋದರೂ ಅಲ್ಲಿ ಬರೆದಿರ್ತಾರೆ ಶುಗರ್ ಎಷ್ಟಿದೆ, ಇದರಲ್ಲಿ ಸಾಲ್ಟ್ ಎಷ್ಟಿದೆ. ನಮ್ಮದ್ರಲ್ಲಿ ಅದೇನಿರೋಲ್ಲ. ಐ ಡೋಂಟ್ ಥಿಂಕ್ ಸೊ ಫಾರಿನರ್ಸ್ ನಮ್ಮ ಹಾಗೆ ಉಪ್ಪಿನಕಾಯಿ ತಿಂತಾರೆ ಅಥವಾ ಶುಗರ್ ಸ್ವೀಟ್ ತಿಂತಾರೆ ಅಂತೆಲ್ಲ ಅವ್ರು ಲಿಮಿಟ್ ಮಾಡ್ತಾರೆ. ನೀವು ಜಪಾನೀಸ್ ಬಗ್ಗೆ ಹೇಳಿದ್ರಿ, ಜಪಾನಲ್ಲಿ ಸ್ವೀಟ್ ಏನಿದೆ ಆ ಸ್ವೀಟಲ್ಲಿ ಸ್ವೀಟ್ ಇರೋಲ್ಲ. ಆ ರೀತಿ ನಮ್ಮ ಹಾಗೆ ಇದಿರೋಲ್ಲ. ದಟ್ ಇಸ್ ಥಿಂಗ್. ಸೊ ರೆಗ್ಯುಲರ್ ಎಕ್ಸಸೈಸ್, ಲಿಮಿಟೆಡ್ ಫುಡ್ ಆ್ಯಂಡ್ ವೆಯ್ಟ್. ಅವರು ಯಾವಾಗಲೂ ಅವ್ರ ವೆಯ್ಟ್ ಮೇಂಟೈನ್ ಮಾಡಿರ್ತಾರೆ. ಸೆಕೆಂಡ್, ದೇ ಆಲ್ಸೋ ಹ್ಯಾವ್ ಗುಡ್ ವರ್ಕ್ ಲೈಫ್ ಬ್ಯಾಲೆನ್ಸ್. ದೇ
ವ್ಯಾಲ್ಯೂ ದೇರ್ ವರ್ಕ್, ದೇ ಆಲ್ಸೋ ವ್ಯಾಲ್ಯೂ ದೇರ್ ಲೈಫ್, ಪರ್ಸನಲ್ ಲೈಫ್. ಅಂದ್ರೆ ಏನೋ ಒಂದು ಗೇಮ್ಸ್ ಆಡ್ತಾರೆ, ಎಲ್ಲಾದ್ರೂ ಹೋಗ್ತಾರೆ, ಬ್ರೇಕ್ಸ್ ತಗೊಳ್ತಾರೆ. ಸೊ ದೇ ಆರ್ ಆಲ್ಸೋ ಮ್ಯಾನೇಜಿಂಗ್ ದೇರ್ ಸ್ಟ್ರೆಸ್ ವೆಲ್. ದೇ ವಾಂಟ್ ಟು ಲೀವ್ ದೇರ್ ಲೈಫ್, ದೇ ಮ್ಯಾನೇಜ್ ದೇರ್ ಸ್ಟ್ರೆಸ್ ವೆಲ್. ಸೊ ಐ ಥಿಂಕ್ ದೀಸ್ ಆರ್ ದ ಥಿಂಗ್ಸ್. ಸೆಕೆಂಡ್ ಇನ್ನೊಂದಂದ್ರೆ ಇದು ವಿಚ್ ಬಿಕಾಸ್ ಇಲ್ಲಿ ನೋಡಿ ನಾನು ಫಾರಿನ್ ಪೇಷಂಟು ಟ್ರೀಟ್ ಮಾಡ್ತಾನೆ, ಇಂಡಿಯಾ ಪೇಷಂಟು ಟ್ರೀಟ್ ಮಾಡ್ತಾನೆ. ಇಂಡಿಯನ್ ಪೇಷಂಟ್ಸ್ ಏನಾಗುತ್ತೆ, ಏನಾದರೂ ಪ್ರಾಬ್ಲಮ್ ಬಂದ ಕೂಡಲೇ ಅವ್ರದ್ದು ಟ್ಯಾಬ್ಲೆಟ್ ತೊಗೊಳ್ಬೇಕಾ, ನಮ್ಮ ಪ್ಲ್ಯಾನ್ ಇತ್ತು ಟ್ಯಾಬ್ಲೆಟ್ ಬೇಡ ಅಂತ. ಅದೇ ನಾನು ವೆಸ್ಟರ್ನ್ ಪೇಷಂಟ್ ಮಾತಾಡುವಾಗ ದೇ ಡೋಂಟ್ ಟಾಕ್ ಲೈಕ್ ದ್ಯಾಟ್. ಅವ್ರದ್ದು ಫಸ್ಟ್ ಕ್ವಶನ್ ಬೇಕಾ ಬೇಡವಾ ನಾವು ಎಕ್ಸ್ಪ್ಲೈನ್ ಮಾಡಬೇಕು. ಎಕ್ಸ್ಪ್ಲೈನ್ ಮಾಡಿದ್ಮೇಲೆ 1 ಟ್ಯಾಬ್ಲೆಟ್ 2 ಟ್ಯಾಬ್ಲೆಟ್ ಕೇಳೋಲ್ಲ, ಎಷ್ಟು ಬೇಕಷ್ಟು ತಗೊಳ್ತಾರೆ ಅವರು. ದೇ ವ್ಯಾಲ್ಯೂ ದೇರ್ ಲೈಫ್ ಮಾಡ್ತಾರೆ. ನಮ್ಮವರು ಸಿಂಪತೈಸ್ ಮಾಡಿ ತಗೊಳ್ತಾರೆ ಅವ್ರ ಮೇಲೆ. ಅವರೇ ಪ್ರಾಬ್ಲಮ್ ತಂದು ಅವರೇ ಹೌದು ಮಾಡಿ ನಮ್ಗೆ ಬೇಕಾ ಅದೇ ಟೆನ್ಷನ್ ಆಗುತ್ತೆ. ಎಕ್ಸಾಕ್ಟ್ಲಿ. ಇದರಿಂದಾಗಿ ಏನಾಗುತ್ತೆ, ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗುತ್ತೆ. ನೀವು 4 ಸಲ ಡಾಕ್ಟ್ರು ಆನ್ಸರ್ ಮಾಡ್ತಾರೆ, 5ನೇ ಸಲ ನಿಮ್ ಬೇಡದ್ರೆ ಬಿಟ್ಬಿಡ್ತಾರೆ ಅವ್ರು ಅಲ್ವಾ, ಬಿಕಾಸ್ ನಿಮ್ಮ ಹೆಲ್ತ್ಗೆ. ಸೊ ಡಿಸೀಸ್ ಬಂದಾಗ, ಕಾಯಿಲೆ ಬಂದಾಗ ಸೆಲ್ಫ್ ಸಿಂಪತಿ ಮಾಡಿ ಯೂಸ್ ಇಲ್ಲ. ಈ ಸೆಲ್ಫ್ ಸಿಂಪತಿ ಅಂತೂ ಬಿಟ್ಟೇ ಬಿಡಬೇಕು, ಆಗ್ಲೇ ನಾವು ಇಂಪ್ರೂವ್ ಆಗ್ಲಿಕ್ಕೆ ಚಾನ್ಸ್. ಓಕೆ, ಸೊ ಸ್ವಲ್ಪ ಇದಾದ್ರೂ ನಾವು ಜಾಸ್ತಿ ತಲೆ ಕೆಡ್ಸ್ಕೊಂಡು ಅಯ್ಯೋ ಹಿಂಗಾಯ್ತು ಬರೀ ಟೆನ್ಷನ್ ಅಷ್ಟೇ ಮಾಡ್ಕೋತೀವಿ, ಪ್ರಾಕ್ಟಿಕಲಿ ಅದನ್ನ ಹೇಗೆ ಯೋಚನೆ ಮಾಡೋದಿಲ್ಲ ಅಂತ. ಡಾಕ್ಟರ್, ಈಗ ಹಾರ್ಟ್ ವಿಚಾರ ಅಂತ ಬಂದಾಗ ಹಾರ್ಟ್ ಅಟ್ಯಾಕ್ ಕಾಮನ್ ಆಗಿ ಇರುವಂತದ್ದು, ಬಟ್ ಅದನ್ನ ಬಿಟ್ಟು ಬೇರೆ ಬಗ್ಗೆ ಕೂಡ ನಾವು ನೋಡ್ಬೇಕಂದ್ರೆ ಓವರ್ ಆಲ್ ಹಾರ್ಟ್ ಹೆಲ್ತ್ ಬಗ್ಗೆನೂ ನೋಡ್ಬೇಕು. ಸೊ ನಿಮ್ಮ ಪ್ರಕಾರ ಹಾರ್ಟ್ ಹೆಲ್ತ್ ಅನ್ನ ಕಾಪಾಡ್ಕೊಳ್ಳೋದಕ್ಕೆ ಏನಾದ್ರೂ ಟಿಪ್ಸ್ ಇದ್ರೆ? ಸೊ ಬೇಸಿಕಲಿ ನೀವು ಹೇಳಿದಾಗೆ ಹಾರ್ಟ್ ಅಟ್ಯಾಕ್ ಒಂದು ಕಾಯಿಲೆ ಮಾತ್ರ. ನೋಡಿ, ಒಬ್ಬರು ಕಾರ್ಡಿಯಾಲಜಿಸ್ಟ್ ಆಗಬೇಕಾದ್ರೆ 11.5 ವರ್ಷ ಕಲಿಬೇಕಾಗತ್ತೆ. ಒಂದೇ ಕಾಯಿಲೆಗೋಸ್ಕರ 11.5 ವರ್ಷ ಕಲಿಯುವಷ್ಟು ಏನಿರೋಲ್ಲ. ಸೊ ಇನ್ನೂ ತುಂಬ ಕಾಯಿಲೆ ಇರುತ್ತೆ. ಹಾರ್ಟ್ ವ್ಯಾಲ್ವಲ್ಲಿ ಪ್ರಾಬ್ಲಮ್ ಇರುತ್ತೆ, ಹಾರ್ಟ್ ಮಸಲಲ್ಲಿ ಪ್ರಾಬ್ಲಮ್ ಇರುತ್ತೆ, ಹಾರ್ಟಿನ ಎಲೆಕ್ಟ್ರಿಸಿಟಿಯಲ್ಲಿ ಪ್ರಾಬ್ಲಮ್ ಇರುತ್ತೆ. ಆ ರೀತಿ ತುಂಬ ಕಾಯಿಲೆ ಇರುತ್ತೆ. ಹಾರ್ಟಿನ ಕವರ್ ಪೆರಿಕಾರ್ಡಿಯಮಲ್ಲಿ ಕಾಯಿಲೆ ಇರುತ್ತೆ. ಸೊ ಎಲ್ಲ ಕಾಯಿಲೆ ತಡೆಗಟ್ಟುವುದು, ಕೆಲವೆಲ್ಲ ಜೆನೆಟಿಕ್ ಇರುತ್ತೆ, ಕೆಲವೆಲ್ಲ ಇದಿರುತ್ತೆ, ಕಷ್ಟ. ಬಟ್ ಆಸ್ ಅ ಪಾಪ್ಯುಲೇಷನ್ ಎಸ್ಪೆಷಲಿ ಈಗ ವಿ ಶುಡ್ ಕಾನ್ಸಂಟ್ರೇಟ್ ಆನ್ ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್ ಅಂದ್ರೆ ಹಾರ್ಟಿನ ರಕ್ತನಾಳದ ಪ್ರಾಬ್ಲಮ್. ಸೊ ಅದನ್ನ ತಡೆಗಟ್ಕೊಳ್ಬೇಕಾದ್ರೆ BP, ಶುಗರ್ ಎಲ್ಲ ರಿಸ್ಕ್ ಫ್ಯಾಕ್ಟರ್ ಇದೆ, ಅದನ್ನ ಕಮ್ಮಿ ಮಾಡ್ಕೊಳ್ಬೇಕಾಗತ್ತೆ. ಅಂಡ್ ಐಡಿಯಲ್ ಬಾಡಿ ವೆಯ್ಟ್ ಮೇಂಟೈನ್ ಮಾಡಬೇಕಾಗತ್ತೆ. ಲಾಟ್ಸ್ ಆಫ್ ವೆಜಿಟೇಬಲ್ ತಿನ್ಬೇಕಾಗತ್ತೆ. ಫ್ರೂಟ್ಸು ಒಳ್ಳೇದು, ಬಟ್ ಟೂ ಮಚ್ ಅಲ್ಲ, ವೆಜಿಟೇಬಲ್ಸ್ ಜಾಸ್ತಿ ತಿನ್ಬೇಕಾಗತ್ತೆ. ಓಕೆ ಡಾಕ್ಟರ್, ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇರೋಂಥ ಟೈಮಲ್ಲಿ ಆಫ್ಟರ್ ಕೋವಿಡ್ ತುಂಬಾ ಜನರು ಇದ್ದಂಥ ಒಂದು ಡೌಟ್ಸ್, ಕೋವಿಡ್ ವ್ಯಾಕ್ಸಿನ್ ಇಂದ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಜಾಸ್ತಿ ಅಂತ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ? ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ನೋಡಿ, ಈಗ ಕೋವಿಡ್ ಕ್ರಾಸ್ ಆಗಿಯೂ 3-4 ಇಯರ್ಸ್ ಆಯಿತು. ಸೊ ಕೋವಿಡ್ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಇತ್ತು, ಕೋವಿಡಿಂದಾಗಿಯೇ ಜಾಸ್ತಿ ಇತ್ತು. ಕೋವಿಡ್ ಏನು ಮಾಡ್ತಾ ಇತ್ತು, ಅದೇ ಬ್ಲಡನ್ನು ಥಿಕ್ ಮಾಡಿ ಹಾರ್ಟ್ ಅಟ್ಯಾಕ್ ಆಗ್ತಿತ್ತು. ಆ ಟೈಮಲ್ಲಿ ನಾವು ಆಂಜಿಯೋಪ್ಲಾಸ್ಟಿ ಮಾಡುವಾಗ ನಾರ್ಮಲ್ ಹಾರ್ಟ್ ಅಟ್ಯಾಕಲ್ಲಿ ಒಂದು 2.5-3% ಡೆತ್ ಆಗುತ್ತೆ. ಬಟ್ ಕೋವಿಡ್ ಟೈಮಲ್ಲಿ 20-25% ಜನರಿಗೆ ಡೆತ್ ಆಗ್ತಾ ಇತ್ತು, ಅಷ್ಟು ಸೀರಿಯಸ್ ಇತ್ತು. ಮತ್ತೆ ಏನಾಯಿತು, ವಿತ್ ಟೈಮ್ ಕೋವಿಡು ಚೇಂಜ್ ಆಯಿತು, ಬೆಟರ್ ಆಯಿತು. ಓಮೈಕ್ರಾನ್ ಬಂದ ಮೇಲೆ ಕೋವಿಡಿಂದಾಗಿ ಬರುವ ಹಾರ್ಟ್ ಅಟ್ಯಾಕ್ ಚಾನ್ಸ್ ಕಮ್ಮಿ ಆಯಿತು. ಸೆಕೆಂಡ್, ವ್ಯಾಕ್ಸಿನ್. ಎಸ್, ವ್ಯಾಕ್ಸಿನಲ್ಲಿ ಸ್ವಲ್ಪ ಥ್ರೋಂಬೋಟಿಕ್ ಫೀಲಿಂಗ್ ಇತ್ತು ಆ ಟೈಮಲ್ಲಿ, ಬಟ್ ಇಟ್ ವುಡ್ ಬಿ ಲೈಕ್ 3 in 10,000, 10,000 ಜನರಲ್ಲಿ 3ಗೆ. ಬಟ್ ಯು ನೋ, ವ್ಯಾಕ್ಸಿನ್ ಹಸ್ ಸೇವ್ಡ್ ಸೋ ಮೆನಿ ಪೀಪಲ್. ಬಿಕಾಸ್ ಫಸ್ಟ್ ವೇವಲ್ಲಿ, ಸೆಕೆಂಡ್ ವೇವಲ್ಲಿ ಎಷ್ಟು ಜನ ಸತ್ತಿದ್ರು, ಅದರ ನಂತರ ಒನ್ಸ್ ವ್ಯಾಕ್ಸಿನ್ ಬಂದ ಮೇಲೆ ಸೊ ವ್ಯಾಕ್ಸಿನ್ ಹ್ಯಾಸ್ ಡನ್ ಇಸ್ ಜಾಬ್. ಬಟ್ ಈಗ ಇಷ್ಟು ವರ್ಷ ಬಿಟ್ಟು ಕೋವಿಡಿಂದಾಗಿ ಅಥವಾ ಕೋವಿಡ್ ವ್ಯಾಕ್ಸಿನಿಂದಾಗಿ ಹಾರ್ಟ್ ಅಟ್ಯಾಕ್ ಬಂದಿದೆ ಅಂತ ಅಂದರೆ ಸಮೌ ಐ ಡೋಂಟ್ ಒಪ್ಕೊಳ್ಳೋಕ್ಕಿಲ್ಲ, ನಮ್ಮ ಮನಸ್ಸು ಒಪ್ತಾ ಇಲ್ಲ. ಬಿಕಾಸ್ ನಾವೆಲ್ಲ ಕೋವಿಡ್ ಮೊದಲು ಪ್ರಾಕ್ಟೀಸ್ ಮಾಡಿದ್ದೇವೆ, ಅದರ ನಂತರವೂ ಪ್ರಾಕ್ಟೀಸ್ ಮಾಡಿದ್ದೇವೆ. ಸೊ ಕೋವಿಡ್ ಮೊದಲು ಹಾರ್ಟ್ ಅಟ್ಯಾಕ್ ಆಗ್ತಾ ಇತ್ತು, ಯಂಗ್ಸ್ಟರಲ್ಲೂ ಆಗ್ತಾ ಇತ್ತು. ಬಟ್ ಇಫ್ ಐ ಹ್ಯಾವ್ ಟು ಸಮರೈಸ್ ಅಂದರೆ, ನಾನು ರಿಪೀಟ್ ಮಾಡಿ ಹೇಳೋದಂದರೆ, 35 ವರ್ಷದಿಂದ ಕಮ್ಮಿ ಹಾರ್ಟ್ ಅಟ್ಯಾಕ್ ಆದರೆ 90% ಆರ್ ಸ್ಮೋಕರ್ಸ್. ಸ್ಮೋಕಿಂಗ್ ಬಿಟ್ಟರೆ, ಅಂದರೆ 1 ಸಿಗರೇಟು ಸಾಕು. ಸ್ಮೋಕಿಂಗ್ ಅಂದರೆ ಚೈನ್ ಸ್ಮೋಕರ್ ಇರಬೇಕಲ್ಲ, ಸ್ಮೋಕಿಂಗ್ ಬಿಟ್ಟರೆ 90% ಹಾರ್ಟ್ ಅಟ್ಯಾಕ್ ಕಮ್ಮಿ ಮಾಡ್ಬೋದು. ಓಕೆ, ಸೊ ಸ್ಮೋಕಿಂಗ್ ಒನ್ ಆಫ್ ದ ಮೇಜರ್ ರಿಸ್ಕ್ ಫ್ಯಾಕ್ಟರ್. ಸೆಕೆಂಡ್ ಇಸ್ ಜೆನೆಟಿಕ್, ಅಂದ್ರೆ ಕೊಲೆಸ್ಟ್ರಾಲ್. ವೆನ್ ಯು ಸೇ ಜೆನೆಟಿಕ್, ಇಟ್ ಇಸ್ ಕೊಲೆಸ್ಟ್ರಾಲ್ ಇನ್ ದ ಬ್ಲಡ್. ಇದೆರಡೇ ಮೇಜರ್ ರೀಸನ್. ಕೊರೋನಾ ಲಸಿಕೆಗೆ ಬ್ಲೇಮ್ ಮಾಡಬೇಕು ಅಂತ ಐ ಡೋಂಟ್ ಥಿಂಕ್ ಸೊ, ಬಿಕಾಸ್ ತುಂಬಾ ಜನ ಇದೇ ವಿಚಾರಕ್ಕೆ ಮಾಡ್ತಾರೆ. ರೀಸೆಂಟ್ ಆಗಿ ಹಾಸನದಲ್ಲಿ ಕಂಟಿನ್ಯೂಸ್ ಆಗಿ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಯ್ತು. ಅವಾಗ ತುಂಬಾ ಜನ ಹೇಳಿದ್ದು ಕೊರೋನಾ ಲಸಿಕೆ ಅಂತ. ಸೊ ಇದೇ ಪ್ರಶ್ನೆಯನ್ನ ನಾನು ಆ ಟೈಮ್
ಟೈಮಲ್ಲಿ ಡಾಕ್ಟರ್ ಕೇಳಿದಾಗ ಹೇಳಿದ್ರು, ಯಾಕೆ ಬರೀ ಹಾಸನದವ್ರು ಮಾತ್ರ ಕೋವಿಡ್ ವ್ಯಾಕ್ಸಿನ್ ತಗೊಂಡಿದ್ದ, ಬೇರೆಯವರು ತಗೊಂಡಿದ್ರಲ್ಲ, ಮತ್ತೆ ಯಾಕೆ ಹಾಸನದಲ್ಲಿ ಮಾತ್ರ ಆಯ್ತು? ಎಕ್ಸಾಕ್ಟ್ಲಿ ಆ ರೀತಿ. ಸೊ ಆ ರೀತಿನೂ ಯೋಚನೆ ಹೌದು ಹೌದು ಹೌದು. ದಟ್ಸ್ ವೈ ಇಟ್ ಇಸ್ ನಾಟ್ ರಿಲೇಟೆಡ್ ಟು ವ್ಯಾಕ್ಸಿನ್ ಆರ್ ದಿಸ್. ಓಕೆ, ಹಾರ್ಟ್ ಹೆಲ್ತ್ ಬಗ್ಗೆ ಜನರಲ್ಲಿರುವಂತ ಕಾಮನ್ ಮಿತ್ಸ್ ಯಾವುದು ಡಾಕ್ಟರ್, ಮಿಸ್ಕನ್ಸೆಪ್ಷನ್? ಹೌದು, ತುಂಬಾ ತುಂಬಾ ಮಿಸ್ ಇರುತ್ತೆ ಜನರಿಗೆ. ಅವರದ್ದೇ ಕಾನ್ಸೆಪ್ಟ್ ಇರುತ್ತೆ. ಒಂದು ನೀವು ಹೇಳಿದಾಗೆ ಡಯಟ್, ನಮ್ಮ ಇಂಡಿಯನ್ಸ್ ಅಲ್ಲಿ ಏನೇ ಮಾತ್ರ ಕೊಡ್ಲಿ, ಫುಡ್ ನಂತರ ಫುಡ್ ನೆಕ್ಸ್ಟ್ ಫುಡ್ ಏನು ಅಂತಲೇ ಕೇಳ್ತಾರೆ. ಎಸ್, ಊಟದ ನಂತರ. ಊಟದ ಬಗ್ಗೆ ಜಾಗ್ರತೆ ವಹಿಸಿ, ಬಟ್ ಓವರ್ ಆಲ್ ಕ್ಯಾಲರಿ ಮೇಲೆ ಅದು ಒಂದು ಮಿತ್. ಫ್ಯಾಟ್ ಬ್ಯಾಡು, ಅದು ಬ್ಯಾಡು ಅಂತ ಇದಿರುತ್ತೆ. ಡಯಟ್ ಮಿತ್ ತುಂಬಾ ಇರುತ್ತೆ. ಸೆಕೆಂಡ್, ಡಿಸೀಸ್ ಅನ್ನು ಸೀರಿಯಸ್ ತಗೊಳ್ಳದೇ ಇರುವ ಮಿತ್. ಥರ್ಡ್, ಜನರಿಗೆ ತುಂಬಾ ಹೆದರಿಕೆ ಹಾರ್ಟ್ ಅಟ್ಯಾಕ್ ಬಗ್ಗೆ. ಬಟ್ ಅವ್ರಿಗೆ ಯಾವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆ ದಿನ ಗ್ಯಾಸ್ಟ್ರಿಕ್ ಅಂತ ಮನೇಲಿ ಕೂತ್ಕೊಳ್ತಾರೆ. ಸಿಂಪ್ಟಮ್ ಅನ್ನು ಸೀರಿಯಸ್ ತಗೊಳ್ಳಲ್ಲ ಆ ಟೈಮಲ್ಲಿ. ಆದಾಗ ಆ ದಿನ ಅನ್ಸುತ್ತೆ ಅವ್ರಿಗೆ ನಮ್ಗೆ ಬರೋಲ್ಲ, ಬೇರೆಯವ್ರಿಗೆ ಮಾತ್ರ ಬರೋದು ಅಂತ. ಇದು ಇನ್ನೊಂದು ಮಿಸ್. ತುಂಬಾ ಡಿಲೇ ಮಾಡ್ತಾರೆ. ಫೋರ್ತ್, ಡಿಲೇ ಮಾಡಿ ಹಾಸ್ಪಿಟಲ್ ಬಂದ ಮೇಲೂ ಅದನ್ನು ಸೀರಿಯಸ್ ತಗೊಳ್ಳಲ್ಲ ಡಿಸೀಸ್ ಅನ್ನು. ಮಾತ್ರೆ ಬಗ್ಗೆ ಜಗಳ ಮಾಡ್ತಾರೆ, ಮಾತ್ರೆ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಐ ಥಿಂಕ್ ಸ್ವಲ್ಪ ನಮ್ಮ ಥಿಂಕಿಂಗ್, ನೀವು ಹೇಳಿದಾಗೆ ನಾವು ಹೇಗೆ ವೆಸ್ಟರ್ನ್ ಫಾಲೋ ಮಾಡ್ತೇವೆ, ನಮ್ಮ ಹೋಲ್ ಥಿಂಕಿಂಗ್ ವೆಸ್ಟರ್ನೈಸ್ ಮಾಡ್ಕೊಳ್ಬೇಕು ಎಲ್ಲ ವಿಷಯದಲ್ಲಿ, ನಾಟ್ ಜಸ್ಟ್ ಇನ್ ಫುಡ್ ಅಂಡ್ ಡ್ರೆಸ್ಸಿಂಗ್. ಓಕೆ, ಸೊ ಹೆಲ್ತ್ ವಿಚಾರದಲ್ಲಂತೂ ತುಂಬಾ ಅವಶ್ಯಕತೆ ಇದೆ, ಡೆಫಿನೆಟ್ಲಿ ಅವಶ್ಯಕತೆ ಇದೆ. ಅಂಡ್ ಆಲ್ಸೋ ನೋ ದಟ್ ಇನ್ನೊಂದು ನಿಮ್ಗೆ, ಐ ಡೋಂಟ್ ನೋ ನಿಮ್ಗೆ ಗೊತ್ತಿದೆಯಾ ಇಲ್ವಾ ಅಂತ, ನಮ್ಮ ಜನರದ್ದು ಆ್ಯಟಿಟ್ಯೂಡ್ ಏನಿರ್ತಾರೆ, ಮನೆ ಮೇಲೆ, ಕಾರ್ ಮೇಲೆ, ಡ್ರೆಸ್ ಮೇಲೆ ಸ್ಪೆಂಡ್ ಮಾಡಲಿಕ್ಕೆ ರೆಡಿ ಇರ್ತಾರೆ, ಬಟ್ ಹೆಲ್ತ್ ಮೇಲೆ ಸ್ಪೆಂಡ್ ಮಾಡಲಿಕ್ಕೆ ರೆಡಿ ಇರೋಲ್ಲ. ಹೆದರಿಕೆ ಇರುತ್ತೆ, ಬಟ್ ದೇ ಡೋಂಟ್ ಟೇಕ್ ದ ಸ್ಟೆಪ್. ಸೊ ಇಟ್ಸ್ ಇಂಪಾರ್ಟೆಂಟ್. ಹೆಲ್ತ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದನ್ ಎನಿಥಿಂಗ್ ಎಲ್ಸ್ ಅಲ್ವಾ? ಸ್ಟೇಟ್ಮೆಂಟ್ ಹೇಳ್ತಾರೆ ಹೆಲ್ತ್ ಇಸ್ ವೆಲ್ತ್, ಅದು ಇದು ಅಂತ, ಬಟ್ ಆಕ್ಚುಲಿ ಬಂದಾಗ ನೋಬಡಿ ವಾಂಟ್ಸ್ ಟು ಸ್ಪೆಂಡ್ ಇಟ್ ಆನ್ ಹೆಲ್ತ್. ಯು ಹ್ಯಾವ್ ಟು ಇನ್ವೆಸ್ಟ್ ಆನ್ ಯುವರ್ ಸೆಲ್ಫ್, ಫಿಸಿಕಲಿ, ಮೆಂಟಲಿ, ಇನ್ಕ್ಲೂಡಿಂಗ್ ಹೆಲ್ತಿಗೂ. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ಮೋರ್ ಬಿಗ್ ಇನ್ವೆಸ್ಟ್ಮೆಂಟ್ ದನ್ ಎನಿ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್. ಹೌದು ನಿಜ. ಯಾಕೆಂತ ಹೇಳಿದ್ರೆ ನಂಗೊಂದು ಮನೆ ತಗೋಬೇಕು, ನಾನು ಇನ್ನೊಬ್ರ ತರ ಸೆಟಲ್ ಆಗ್ಬೇಕು ಅಂತ ಯೋಚನೆ ಮಾಡಿ ಲೋನ್ ತಗೊಂಡು ಮನೆ, ಕಾರು ಎಲ್ಲಾನು ತಗೋತೀವಿ. ಆದ್ರೆ ಅದಾದ್ಮೇಲೆ ಅದ್ರ ಸಾಲ ತೀರ್ಸೋದಕ್ಕೇನೆ ಜಾಸ್ತಿ ಸ್ಟ್ರೆಸ್ ತಗೊಂಡು ಕೆಲಸ ಮಾಡೋದು. ಅಲ್ಲಿ ಹೆಲ್ತ್ ಅನ್ನೋಂಥದ್ದು ಸೈಡ್ ಲೈನ್ ಆಗ್ಬಿಟ್ಟಿರುತ್ತೆ ನೀವು ಹೇಳಿದಾಗ. ಅದು ಒಂದು ಸೆಕೆಂಡ್ ಕ್ವಾಲಿಟಿ ಆಲ್ಸೋ. ಸಿ, ನಮ್ಮ ತಲೆಯಲ್ಲಿ ಏನಿರುತ್ತೆ, ಮನೆಗಾದ್ರೂ ಇಷ್ಟು ಖರ್ಚು ಮಾಡ್ಬೋದು, ಮದುವೆ ಆದ್ರೆ ಇಷ್ಟು ಖರ್ಚು ಮಾಡ್ಬೋದು. ಅದೇ ಹೆಲ್ತ್ಗೆ ಒಂದು ಟ್ರೀಟ್ಮೆಂಟ್ ಬೇಕಂದ್ರೆ ನಮ್ಮ ತಲೆಯಲ್ಲಿ ಅಷ್ಟು ಸ್ಪೆಂಡ್ ಮಾಡ್ಬೋದು ಅಥವಾ ಮಾಡಬೇಕು ಅಂತ ಬರೋದೇ ಇಲ್ಲ ಅಂತ ನಾನು. ಅದಕ್ಕೋಸ್ಕರ ಇನ್ಶೂರೆನ್ಸು ತಗೊಳ್ಳಲ್ಲ, ಇನ್ಶೂರೆನ್ಸು ಇರೋಲ್ಲ, ಫೈನಾನ್ಷಿಯಲಿಯೂ ಟಫ್ ಆಗುತ್ತೆ. ಇಟ್ ಇಸ್ ನಾಟ್ ಬಜೆಟೆಡ್. ಸೊ ಹೆಲ್ತ್ ಅನ್ನೊಂದು ಪ್ರಯಾರಿಟಿಯಾಗಿ ತಗೊಂಡು ಇದು ಮಾಡೋದು ಇಸ್ ಇಂಪಾರ್ಟೆಂಟ್ ಇನ್ ಎವ್ರಿ ವೇ ಅಂಡ್ ಪ್ರಯಾರಿಟೈಸಿಂಗ್ ಇಟ್. ಬಿಕಾಸ್ ಹೆಲ್ತೇ ಸರಿ ಇಲ್ದಿದ್ರೆ ನಥಿಂಗ್ ಎಲ್ಸ್ ವರ್ಕ್. ಸೊ ಹೆಲ್ತ್ ಬಗ್ಗೆ, ಹೆಲ್ತ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇರೋದಿಲ್ಲ, ಬೇರೆ ಎಲ್ಲದಕ್ಕೂ ಇನ್ವೆಸ್ಟ್ ಮಾಡೇ ಮಾಡ್ತಾರೆ. ಹೋದ್ರೆ ಏನಾಗುತ್ತೆ ಬಿಡಿ ಅಂತ ಯೋಚನೆ ಮಾಡ್ತಾರೆ, ಆದ್ರೆ ಇದಕ್ಕೆ ಆತರ ಯೋಚನೆ ಮಾಡೋದಿಲ್ಲ. ಸೊ ನೀವು ಹೇಳಿದಾಗ ಡಾಕ್ಟರ್, ಈಗ ಹಾರ್ಟ್ ಅಂತ ಬಂದಾಗ, ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಹೆಲ್ತ್ ಅಂತ ಬಂದಾಗ ತುಂಬಾ ಜನರಿಗೆ ಭಯ ಅಂತೂ ತುಂಬಾ ಜಾಸ್ತಿನೇ ಇದೆ. ನಾವು ನೋಡೋದಾದ್ರೆ ಎಲ್ಲಿ ನೋಡಿದ್ರು ಈ ತರ ಕೇಸ್ಗಳು ಬರುತ್ತೆ ಅಂತ. ಆದ್ರೆ ಭಯಕ್ಕೆ ತಕ್ಕನಾಗೆ ಅವ್ರದ್ದು ಪ್ರಿಪರೇಷನ್ಸ್ ಇರೋದೇ ಇಲ್ಲ. ಜಸ್ಟ್ ಭಯ ಅಷ್ಟೇ ಇರುತ್ತೆ, ಅದರಿಂದ ಆಚೆಗೆ ಬೇರೆ ಏನು ಕೇರ್ ತಗೊಳ್ಳೋದಿಲ್ಲ. ಸೊ ಆತರ ಒಂದು ಮೈಂಡ್ ಸೆಟ್ ಈಗಲೂ ಇದೆ ಜನರಲ್ಲಿ. ಡೆಫಿನೆಟ್ಲಿ ಐ ಥಿಂಕ್ ನೀವೆಲ್ಲ ನ್ಯೂಸ್ ಫೀಲ್ಡ್ ಇಂದ ಇರೋದ್ರಿಂದ ಯು ವಿಲ್ ಪ್ರಾಬ್ಲಿ ಸಿ ಮೋರ್ ಆಫ್ ದೀಸ್ ಪೀಪಲ್. ಡೆಫಿನೆಟ್ಲಿ ಇದೆ ದಟ್ ಭಯ ಡಸ್ ನಾಟ್ ಟ್ರಾನ್ಸ್ಲೇಟ್ ಇನ್ ಟು ಆಕ್ಷನ್. ಹೌದು ಡಾಕ್ಟರ್, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಆಡಿಯನ್ಸ್? ಅದೇ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವತ್ತು ಇದು ನಮ್ಮ ಇದು. ಸೊ ಒಂದು ಮೆಸೇಜ್ ನಮ್ಮಿಂದ ಏನು ತಿಳ್ಕೊಳ್ಳಿ ಅಂದರೆ, ಹೆಲ್ದಿ ಲೈಫ್ ಸ್ಟೈಲ್ ಬಗ್ಗೆ ಇದು ಮಾಡಿ. ಹಾರ್ಟ್ ಅಟ್ಯಾಕ್ ಇಸ್ ಅ ಲೈಫ್ ಸ್ಟೈಲ್ ಡಿಸೀಸ್. ಸೊ ಓವರ್ ಆಲ್ ಲೈಫ್ ಸ್ಟೈಲೇ ಹೆಲ್ದಿ ಆಗಬೇಕು. ಸೊ ಐಡಿಯಲ್ ಬಾಡಿ ವೆಯ್ಟ್ ಇಟ್ಕೊಳ್ಬೇಕು. ತಿನ್ನುವ ಬಗ್ಗೆ, ಓವರ್ ಆಲ್ ಕ್ಯಾಲರಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಈಚ್ ಪದಾರ್ಥ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಡಿ. ಡೆಫಿನೆಟ್ಲಿ ಎಕ್ಸಸೈಸ್ ಮಾಡಿ. ಟ್ವೈಸ್ ಅ ವೀಕ್ ಆಲ್ ಬಾಡಿ, ಆಲ್ ಜಾಯಿಂಟ್ ಮೂವ್ ಮಾಡಿ. ಸ್ಟೇ ಅವೇ ಫ್ರಮ್ ಬ್ಯಾಡ್ ಹ್ಯಾಬಿಟ್ಸ್ ಲೈಕ್ ಸ್ಮೋಕಿಂಗ್. ಸ್ಟ್ರೆಸ್ ಅನ್ನು ಚೆನ್ನಾಗಿ ಮ್ಯಾನೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾರ್ಟ್ ಹೆಲ್ತನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕು, ಸೊ ನಾವು ವೆಸ್ಟರ್ನೈಸ್ಡ್ ಕಂಟ್ರಿಯಿಂದ ಯಾವೆಲ್ಲ ವಿಚಾರಗಳನ್ನು ಕಲ್ತ್ಕೊಳ್ಬೇಕಾಗತ್ತೆ. ಬರೀ ಕೇವಲ ಅವ್ರು ಹಾಕುವಂಥ ಬಟ್ಟೆ ಅಥವಾ ಅವ್ರ ಥರ ಫುಡ್ಡು ಅಥವಾ ಅವ್ರ ಥರ ಇಂಗ್ಲೀಷ್ ಮಾತಾಡೋದು ಮಾತ್ರ ಅಲ್ಲ, ಅವ್ರು ಹೇಗೆ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಲ್ಲಿಂದ ಕೂಡ ಕಲಿಯುವಂಥ ಒಂದಿಷ್ಟು ಪಾಠಗಳು ಇದ್ದಾವೆ, ಅದನ್ನು ಅಡಾಪ್ಟ್ ಮಾಡ್ಕೋಬೇಕು. ಸೊ ಪ್ರಾಕ್ಟಿಕಲಿ ನಾವು ಹಾರ್ಟ್ ಹೆಲ್ತ್ ಬಗ್ಗೆ ಥಿಂಕ್ ಮಾಡಬೇಕು. ಓವರ್ ಆಲ್ ಹೆಲ್ತ್ ಬಗ್ಗೆ ನಾವು ಯೋಚನೆ ಮಾಡಿದಾಗ
ಮಾಡಿದಾಗ ಖಂಡಿತವಾಗಿಯೂ ಹೃದಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಹೃದಯಾಘಾತದಿಂದ ದೂರ ಇರಬಹುದು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು, ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೃದಯದ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕು, ವಿದೇಶಿಗರಿಂದ ಯಾವ ವಿಚಾರವನ್ನು ನಾವು ಕಲಿಬೇಕಾಗತ್ತೆ, ಸೊ ಒಳ್ಳೆಯ ಕೊಲೆಸ್ಟ್ರಾಲ್ ಅಂತ ಹೇಳಿದ್ರೆ ಏನು, ಕೆಟ್ಟ ಕೊಲೆಸ್ಟ್ರಾಲ್ ಏನು, ಡಯಾಬಿಟೀಸ್, ಹೈಪರ್ ಟೆನ್ಷನ್ ಇದು ಹೇಗೆ ನಮ್ಮ ಹೃದಯದ ಆರೋಗ್ಯವನ್ನು ಕೆಡಿಸೋದಕ್ಕೆ ಮುಖ್ಯ ಕಾರಣ ಆಗುತ್ತೆ, ಇದನ್ನು ತಡೆಗಟ್ಟೋದು ಹೇಗೆ, ಈ ಎಲ್ಲ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಸಂಕ್ಷಿಪ್ತವಾಗಿರುವಂಥ ಮಾಹಿತಿಯನ್ನು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನೀಡಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡ್ಬೋದು.